ಡಿಸೆಂಬರ್ 27ರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ 18ರ ಕೀರ್ತಿನಗರ ವಾರ್ಡ್ಗೆ ನಡೆಯಲಿರುವ ಉಪಚುನಾವಣೆಗೆ ಶುಕ್ರವಾರ 10 ಜನರ ನಾಮಪತ್ರಗಳನ್ನು ಸಲ್ಲಿಸಿದ್ದು, ಶನಿವಾರ ನಾಮಪತ್ರಗಳ ಪರಿಶೀಲನೆ ನಡೆದು ಎಸ್ಡಿಪಿಐ, ಕೆಆರ್ಎಸ್ ಪಕ್ಷ ಹಾಗೂ ಪಕ್ಷೇತರರು ಸೇರಿದಂತೆ 6 ಜನರ ನಾಮಪತ್ರಗಳು ತಿರಸ್ಕೃತವಾಗಿವೆ. ಕಾಂಗ್ರೆಸ್ನ ಮಹಮ್ಮದ್ ಶಫೀಕ್, ಜೆಡಿಎಸ್ನ ಮುನವರ್ ಅಲಿಯಾಸ್ ಎಂಎಲ್ಎ, ಬಿಜೆಪಿ ಪಕ್ಷದ ಬಿವಿ ಸೂರ್ಯನಾರಾಯಣ ಪ್ರಕಾಶ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಮಹಮ್ಮದ್ ಮುಬಾರಕ್ ರವರ ನಾಮಪತ್ರಗಳು ಅಂಗೀಕಾರಗೊಂಡಿದ್ದು, ಸೋಮವಾರ ನಾಮಪತ್ರಗಳ ವಾಪಸ್ಸಿಗೆ ಕಡೆ ದಿನಾಂಕವಾಗಿದೆ. ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದೆ. ಚಿಂತಾಮಣಿ ನಗರಸಭೆಯ ಕೀರ್ತಿನಗರ ವಾರ್ಡ್ಗೆ ಸಾಮಾನ್ಯ ವರ್ಗದಿಂದ ಕೌನ್ಸಿಲರ್ಗೆ ಉಪಚುನಾವಣೆ ಘೋಷಣೆಯಾಗಿತ್ತು. ದಿನಾಂಕ 8ನೇ ತಾರೀಕಿಂದ ನಿನ್ನೆ 15ನೇ ತಾರೀಕುವರೆಗೂ ನಾಮಪತ್ರಗಳನ್ನು ಸ್ವೀಕಾರ ಮಾಡಿದ್ವಿ. ಒಟ್ಟು 10 ನಾಮಪತ್ರಗಳು ಸ್ವೀಕಾರ ಆಗಿತ್ತು. ಆ ನಾಮಪತ್ರಗಳ ಪರಿಶೀಲನಾ ಕಾರ್ಯವನ್ನು ಇವತ್ತು 16ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಪರಿಶೀಲನೆಯಲ್ಲಿ ಒಟ್ಟು 5 ನಾಮಪತ್ರಗಳು ತಿರಸ್ಕಾರ ಆಗಿ 5 ನಾಮಪತ್ರಗಳು ಅಂಗೀಕಾರ ಆಗಿದೆ. 4 ಜನ ಸರಿಯಾಗಿ ನಾಮನಿರ್ದೇಶಿತಗೊಂಡಿದ್ದಾರೆ ಅಂತೇಳಿ ಇವತ್ತು ನಾವು ಪರಿಶೀಲನೆಯಲ್ಲಿ ಕಾಣ್ತೀವಿ. ಒಬ್ಬರು ಕೆಆರ್ಎಸ್ ಪಕ್ಷದಿಂದ, ಅದರಲ್ಲಿ ಅವರು ಒಂದು ರಿಜೆಕ್ಟ್ ಆಗಿದೆ. ಇನ್ನು ಉಳಿದಂತೆ 3 ಜನ ಸ್ವತಂತ್ರದವರಿದ್ದಾರೆ. ಎಸ್ಡಿಪಿಐ 1, ಒಟ್ಟು 5. ಅಕ್ಸೆಪ್ಟ್ ಆಗಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಮತ್ತು ಜೆಡಿಎಸ್ ಅಭ್ಯರ್ಥಿ. ಅದೇ ರೀತಿ ಇನ್ನೊಬ್ಬರು ಮೊಹಮ್ಮದ್ ಮುಬಾರಕ್ ಅಂತೇಳಿ ಅವರು ಕಾಂಗ್ರೆಸ್ನ ಬದಲಿ ಅಭ್ಯರ್ಥಿಯಾಗಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಎರಡಕ್ಕೂ ಸಲ್ಲಿಸಿದರೆ 2 ನಾಮಪತ್ರಗಳು ಅಂಗೀಕಾರ ಪರಿಶೀಲಿಸಿದ್ದೀವಿ. ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದನ್ನು ಅಂಗೀಕರಿಸಿದ್ದೀವಿ. ಕ್ರಮಬದ್ಧವಾಗಿದೆ.